ज्ञानानन्दमयं देवं निर्मलस्फटिकाकृतिम् अदर्हां सर्वविद्यानां हयग्रीवम् उपास्महे। ಓಂ ಬ್ರಾಂ ಬ್ರೀಂ ಬ್ರೋಂ ಸಹಬುಧಾಯ ನಮಃ. ಆತ್ಮೀಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಈ ದಿನ ನನ್ನ ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗದ ಪ್ರಖ್ಯಾತ ವ್ಯಕ್ತಿಯಾದಂತಹ, ಕನ್ನಡ ಚಿತ್ರರಂಗವನ್ನ ಮೇರು ಮಟ್ಟಕ್ಕೆ ಅಂದರೆ ಎತ್ತರ ಸ್ಥಾನಕ್ಕೆ ತೆಗೆದುಕೊಂಡು ಹೋದಂತಹ, ಕನ್ನಡದ ಪ್ರೀತಿಯ ನಟನಾದಂತಹ ದರ್ಶನ್ ಅವರ ಜಾತಕ ವಿಶ್ಲೇಷಣೆಯನ್ನ ನನ್ನ ತಿಳುವಳಿಕೆಯ ಪ್ರಕಾರ ನಾನು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೇನೆ. ಇದರ ಉದ್ದೇಶ ಜ್ಯೋತಿಷ್ಯ ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥದ್ದಾಗಿ, ಈ ವಿದ್ಯಾರ್ಹತೆಯ ಪ್ರಕಾರ ಜ್ಞಾನಾರ್ಜನೆಯ ಮೂಲಕ ಎಜುಕೇಶನ್ ಪರ್ಪಸ್ಗಾಗಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇರೋವಂಥದ್ದು. ಈ ವಿಡಿಯೋದಿಂದ ಅವರ ಸಂಬಂಧಿಕರಿಗಾಗಲಿ, ಅವರ ಅಭಿಮಾನಿಗಳಿಗಾಗಲಿ, ಅಥವಾ ಸಮಾಜದ ಬೇರೆ ಯಾವುದೇ ವ್ಯಕ್ತಿಗಳಿಗಾಗಲಿ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಮನಸ್ಸಿಗೆ ನೋವುಂಟಾದರೆ ನನ್ನಿಂದ ಕ್ಷಮೆಯನ್ನ ಕೋರ್ತಾ ಇದ್ದೇನೆ. ಕೇವಲ ಜ್ಯೋತಿಷ್ಯದಲ್ಲಿ ಅಡಕವಾಗಿರುವಂತಹ ಮಾಹಿತಿಗಳನ್ನ ನನ್ನ ವಿಶ್ಲೇಷಣೆಯ ಪ್ರಕಾರ ನಾನು ತಿಳಿಸ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಇವರ ಜಾತಕ ವಿಶ್ಲೇಷಣೆಯನ್ನ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ದರ್ಶನ್ ಅವರ ತಾಯಿ ಕೊಟ್ಟಂತಹ ಮಾಹಿತಿಯ ಪ್ರಕಾರ ನಾನು ಈ ಜಾತಕವನ್ನ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ದರ್ಶನ್ ಅವರು ಹುಟ್ಟಿದಂತಹ ಸಮಯ ಮತ್ತೆ ದಿನಾಂಕವನ್ನ ತಿಳಿಸಿದ್ದಾರೆ. ಅದರ ಆಧಾರದ ಮೇಲೆ ನಾನು ಈ ವಿಚಾರಗಳನ್ನ ತಿಳಿಸ್ತಾ ಇದ್ದೇನೆ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ 16/2/1977 ಮಧ್ಯಾಹ್ನ 1:30 ದರ್ಶನ್ ಅವರು ಜನಿಸಿದರು. ಇವರು ಜನಿಸಿದಂತಹ ಸಮಯಕ್ಕೆ ವೃಷಭ ಲಗ್ನವಾಗಿ 3ನೇ ಮನೆಯಲ್ಲಿ ಶನಿ ವಕ್ರೀಯತೆಯನ್ನು ಹೊಂದಿದ್ದು, 5ನೇ ಮನೆಯಲ್ಲಿ ರಾಹು ಸ್ಥಿತರಾಗಿರುವಂಥದ್ದು ಭಾವಚಲಿತ ಕುಂಡಲಿಯ ಪ್ರಕಾರ. ನಂತರ 8ನೆಯ ಮನೆಯಲ್ಲಿ ಚಂದ್ರ, ಕುಜ ಮತ್ತೆ ಬುಧರು ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. 9ನೆಯ ಮನೆಯಲ್ಲಿ ಸೂರ್ಯ ಸ್ಥಿತರಾಗಿರುವಂಥದ್ದು, ಶುಕ್ರ 10ನೇ ಮನೆಯಲ್ಲಿದ್ದು, 11ನೇ ಮನೆಯಲ್ಲಿ ಕೇತು ವಕ್ರೀಯತೆಯನ್ನ ಹೊಂದಿದ್ದು, 12ನೆಯ ಮನೆಯಲ್ಲಿ ಗುರು ಸ್ಥಾನವನ್ನ ಪಡ್ಕೊಂಡಿರುವಂಥದ್ದು. ಈ ಕುಂಡಲಿ ಪರಾಶರ ಕುಂಡಲಿಯನ್ನ ಹೊರತುಪಡಿಸಿ ಭಾವಕುಂಡಲಿಯನ್ನ ಒಳಗೊಂಡಿರುವಂತದ್ದಾಗಿರುತ್ತೆ. ಆದರೆ ಪರಾಶರ ಕುಂಡಲಿಯಲ್ಲಿ ವೃಷಭ ಲಗ್ನವಾಗಿ 3ನೇ ಮನೆಯಲ್ಲಿ ಶನಿ ಇದ್ದು, 6ನೇ ಮನೆಯಲ್ಲಿ ರಾಹು ಇದ್ದು, 9ನೇ ಮನೆಯಲ್ಲಿ ಚಂದ್ರ, ಕುಜ ಮತ್ತೆ ಬುಧ ಗ್ರಹರು ಇದ್ದು, 10ನೇ ಮನೆಯಲ್ಲಿ ಸೂರ್ಯರಿದ್ದು, 11ನೇ ಮನೆಯಲ್ಲಿ ಶುಕ್ರ ಉಚ್ಚ ಸ್ಥಾನವನ್ನ ಹೊಂದಿರುವಂಥದ್ದು, 12ನೆಯ ಮನೆಯಲ್ಲಿ ಗುರು ಮತ್ತೆ ಕೇತು ಸಂಯೋಗವನ್ನ ಹೊಂದಿರುವಂಥದ್ದನ್ನ ನಾವು ಈ ಪಕ್ಕದಲ್ಲಿ ಬರ್ತಕ್ಕಂಥ ಸ್ಕ್ರೀನ್ ನಲ್ಲಿ ಕಾಣ್ತೇವೆ. ಆದರೆ ಭಾವಚಲಿತ ಕುಂಡಲಿಗೂ ಪರಾಶರ ಕುಂಡಲಿಗೂ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಆಕ್ಯುರೇಟ್ ಆಗಿ ಹೇಳೋವಂಥದ್ದು ಪರಾಶರ ಕುಂಡಲಿಯ ಪ್ರಕಾರ ಸಾಧ್ಯವಿಲ್ಲದೆ ಇರೋದ್ರಿಂದ ನಾನು ಭಾವಚಲಿತ ಕುಂಡಲಿಯನ್ನ ಆಧರಿಸಿ ಜಾತಕ ವಿಶ್ಲೇಷಣೆಯನ್ನ ಮಾಡ್ತಕ್ಕಂಥದ್ದು ಇದೆ. ದರ್ಶನ್ ಅವರು ಶ್ರವಣ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿರ್ತಕ್ಕಂಥದ್ದು. ಮಕರ ರಾಶಿ, ವೃಷಭ ಲಗ್ನದಲ್ಲಿ ಇವರ ಜನನ ಆಗಿರುವಂಥದ್ದು. ಇವರು ಹುಟ್ಟಿದಂತಹ ಸಮಯಕ್ಕೆ ಸರಿಯಾಗಿ 7 ವರ್ಷಗಳ ಕಾಲ ದಶಾಕಾಲ, ಚಂದ್ರ ದಶಾಕಾಲ ನಡೀತಾ ಇರೋವಂಥದ್ದು. ಈ ದಶಾಕಾಲ 7 ವರ್ಷವಿದ್ದು, ಈ ಸಮಯದಲ್ಲಿ ಚಂದ್ರನ ನಕ್ಷತ್ರದಲ್ಲೇ ಇದ್ದು ಕುಜನ ಉಪ ಅಧಿಪತಿಯ ನಕ್ಷತ್ರವಾಗಿ ಹೊಂದಿದ್ದಾನೆ. ಅಂದರೆ ಚಂದ್ರ 3 ಮತ್ತು 8ನೇ ಮನೆಗಳಿಗೆ ಸಂಬಂಧಿಸಿ 3ನೇ ಮನೆಯ ಅಧಿಪತಿ 8ನೇ ಮನೆಯಲ್ಲಿದ್ದು, ಮತ್ತೆ ಈ 7 ಮತ್ತು 12ನೆಯ ಮನೆಗಳಿಗೆ ಅಧಿಪತಿಯಾದಂತಹ ಕುಜ 8ನೇ ಮನೆಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ಈ ಪಕ್ಕದಲ್ಲಿ ಬರ್ತಕ್ಕಂಥ ಸ್ಕ್ರೀನ್ ನಲ್ಲಿ ಕಾಣ್ತೇವೆ. ಇದರಲ್ಲಿ ಒಂದು ಅಂಶವನ್ನ ನಾವು ಹೆಚ್ಚು ಗಮನಿಸಬೇಕು. ಏನು ಅಂತಂದ್ರೆ 8ನೇ ಮನೆಯನ್ನ ಇಲ್ಲಿ ಹೆಚ್ಚು ಪ್ರಭಾವವನ್ನ ಹೊಂದಿರುವಂತದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಯಾವ ರಾಶಿಯ ಅಧಿಪತಿ ಯಾವ ಮನೆಯಲ್ಲಿದ್ದಾನೆ ಆ ಮನೆಯ ಪ್ರಭಾವವನ್ನ ಹೆಚ್ಚಿಸುವಂತದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಪ್ರಮುಖವಾಗಿ 8ನೇ ಮನೆಯ ವಿಚಾರವು ಹೆಚ್ಚು ಗಮನ ಸೆಳೆಯುವಂಥದ್ದಾದ್ರಿಂದ 8ನೇ ಮನೆಗೆ ಸಂಬಂಧಪಟ್ಟಂತೆ ಹಠಾತ್ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು, ಹವಾಮಾನಗಳನ್ನ ಎದುರಿಸುವಂಥದ್ದು, ಅಡೆತಡೆಗಳನ್ನ ಹೊಂದುವಂಥದ್ದು, ತಾವು ತಪ್ಪಿಲ್ಲದೆ ಹೋದರೂ ತಮ್ಮ ಈ
ಜಾತಕದ ಅನಾನುಕೂಲತೆಯಿಂದ ಹೆಚ್ಚು ನೋವುಗಳನ್ನು ಪಡೆಯುವಂಥದ್ದು, ಸಮಸ್ಯೆಗಳನ್ನ ಹೊಂದುವಂಥದ್ದು ಎಲ್ಲವನ್ನು ಕೂಡ ನಾವು 8ನೇ ಮನೆಯಿಂದ ನೋಡಬಹುದಾಗಿರುತ್ತೆ. ನಂತರ ಈ ಹಿಂದೆ ನಡೆದಂತಹ ಅಂದ್ರೆ ದರ್ಶನ್ ಅವರೊಂದಿಗೆ ಇದ್ದಂತಹ ಸಂಬಂಧಿಗಳಿಗೆ, ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯವರಾಗಿರ್ಬೋದು, ಅಥವಾ ಸ್ನೇಹಿತರು, ಅಥವಾ ತಾಯಿ ಆಗಿರ್ಬೋದು, ಇವರ ಜೊತೆಯಲ್ಲಿ ಒಡನಾಟವನ್ನು ಬೆಳೆಸ್ಕೊಂಡಂತಹ ವ್ಯಕ್ತಿಗಳಿಗೆ ಇವರು ಅನುಭವಿಸಿದಂತಹ ಕಷ್ಟಗಳು, ನೋವುಗಳು, ಹತಾಶೆಗಳು ಮತ್ತೆ ಜಗಳಗಳು ಇವೆಲ್ಲವನ್ನ ಕೂಡ, ಕೋಪತಾಪಗಳು, ಒಂದು ಮೆಂಟಾಲಿಟಿ ಹೇಗಿತ್ತು ಅನ್ನುವಂಥದ್ದನ್ನ ಅವರಿಗೆ ತಿಳಿದಿರುತ್ತೆ. ಇದರ ಪ್ರಕಾರ 8ನೇ ಮನೆ ತುಂಬಾ ಪ್ರಭಾವವನ್ನು ಹೊಂದಿರೋದ್ರಿಂದ ಹೆಚ್ಚು ಕಷ್ಟ ನಷ್ಟಗಳನ್ನ ಈ ಸಮಯದಲ್ಲಿ ಹೊಂದಿರುವಂಥದ್ದನ್ನ ನಾವು ನೋಡ್ತೇವೆ. ನಂತರ 21/3/1993 ಈ ಚಂದ್ರದಶ ಮುಗಿದು ಅಲ್ಲಿಂದ ಕುಜದಶ ಅನ್ನುವಂಥದ್ದು ಪ್ರಾರಂಭವಾಗಿ 7 ವರ್ಷಗಳ ಕಾಲ ಈ ಕುಜದಶ ಅನ್ನುವಂಥದ್ದು ನಡೀತಾ ಇತ್ತು. ಈ ಕುಜದಶದಲ್ಲಿ ಕುಜ 7, 8, 12ನೇ ಮನೆಯ ಅಧಿಪತಿಗಳಾಗಿ ಚಂದ್ರನ ನಕ್ಷತ್ರದಲ್ಲಿ ಸ್ಥಿತನಾಗಿರುವಂಥದ್ದು. ಚಂದ್ರ ಕೂಡ ಇಲ್ಲಿ 3 ಮತ್ತೆ 8ನೇ ಮನೆಗಳ ವಿಚಾರವನ್ನ ತಂದಿರುವಂಥದ್ದು. ನಂತರ ಕುಜನ ಉಪಾಧಿಪತಿಯೇ ಆಗಿರೋದ್ರಿಂದ ಮತ್ತೆ 7, 8, 12ನೇ ಮನೆಗಳ ವಿಚಾರವನ್ನ ತಿಳಿದಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಹೇಳುವಂಥದ್ದು, ಕುಜ ದಶದಲ್ಲೂ ಕೂಡ ಹೆಚ್ಚಿನ ಹವಾಮಾನ, ಹತಾಶೆಗಳು, ಕಷ್ಟ ನಷ್ಟಗಳನ್ನ ಇವರು ನೋಡಿರುವಂಥದ್ದು ಕಾಣ್ತೇವೆ. ಅತ್ಯಂತ ಕಷ್ಟಕರ ಕಾಲವಾಗಿರುವಂಥದ್ದು ಈ 17 ವರ್ಷಗಳು ಅಂತಾನೆ ಹೇಳಬಹುದಾಗಿರುತ್ತೆ. ನಂತರ ಈ ರಾಹು ದಶಾ ಕಾಲ 21/3/2011 ಈ ರಾಹು ದಶಾ ಅನ್ನುವಂಥದ್ದು ಇರೋವಂಥದ್ದು. ಈ ಸಮಯಕ್ಕೆ ರಾಹು ದಶ 18 ವರ್ಷಗಳ ಕಾಲ ದಶಾಕಾಲ ಇರೋವಂಥದ್ದು. ಅಂದರೆ ಹತ್ತತ್ರ 18 ವರ್ಷಗಳು ಅಂತಂದ್ರೆ 2011 ಕೂಡ, 2011 ಮಾರ್ಚ್ 21 ಕೂಡ ರಾಹು ದಶ ನಡೀತಾ ಇರೋವಂಥದ್ದು. ಈ ಸಮಯದಲ್ಲಿ ರಾಹುವಿನ ಈ 5ನೇ ಮನೆಯ ಪ್ರಭಾವವನ್ನು ಹೊಂದಿರುವಂಥದ್ದು. ರಾಹು 5ನೇ ಮನೆಯಲ್ಲಿ ಪ್ರಭಾವವನ್ನು ಹೊಂದಿರೋದ್ರಿಂದ ಕಲಾತ್ಮಕರು, ಇವರು ಸೃಜನಾತ್ಮಕಶೀಲೆ, ಕ್ರೀಡೆಗಳಲ್ಲಿ ಹೆಚ್ಚು ಆಕ್ಟಿವ್ ಅನ್ನ ಹೊಂದಿರುವಂಥದ್ದು, ವೈಯಕ್ತಿಕ ವಿಚಾರಗಳಲ್ಲಿ ಸದೃಢತೆಯನ್ನು ಹೊಂದಿದಂತವರು, ತಮ್ಮ ದೇಹದ ಆಕರ್ಷಣೆಯ ಮೂಲಕ ಜನರನ್ನ ಆಕರ್ಷಿಸುವಂಥದ್ದು, ಮತ್ತೆ ಇವರು ನಟನೆಗೆ ಪಾದಾರ್ಪಣೆಯನ್ನ ಮಾಡಿರೋವಂಥದ್ದು ಈ ಸಮಯದಲ್ಲೇ ಆಗಿರುವಂಥದ್ದು. ಈ ಸಮಯ ಅಂದ್ರೆ 21/3/2011 ನಂತರ ಗುರುದಶ ಅನ್ನುವಂಥದ್ದು ಪ್ರಾರಂಭವಾಗಿದೆ. ಗುರುದಶ 16 ವರ್ಷಗಳ ಕಾಲ ಈ ಗುರುದಶ ನಡೀತಾ ಇರೋವಂಥದ್ದು. ಪ್ರಸ್ತುತವಾಗಿ ಕೂಡ ಗುರುದಶ ನಡೀತಾ ಇರೋವಂಥದ್ದು. ರಾಹು ದಶಾ ಕಾಲದಲ್ಲಿ ಹೆಚ್ಚಿನ ಕೀರ್ತಿ, ವಿಶ್ವಾಸ, ಹೆಸರು, ಪ್ರಖ್ಯಾತಿಯನ್ನ ಹೊಂದಿದವರು ಈ ದರ್ಶನ್ ಅವರ ಆಗಿರ್ತಾರೆ. 5ನೇ ಮನೆಯ ಅಧಿಪತಿಯಾದಂತಹ ರಾಹು ಹೆಚ್ಚಿನ ವಿಚಾರಗಳಲ್ಲಿ ಅಥವಾ ಕಲೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೆಸರು ಮತ್ತು ಕೀರ್ತಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಈ ಸಮಯದಲ್ಲಿದೆ. ಆದರೆ ರಾಹು 1, 5, 6, 8, 10, 11 ಮತ್ತೆ 12ನೇ ಮನೆಗಳಿಗೆ ಸಂಬಂಧಿಸಿದಂತೆ ವಿಚಾರಗಳನ್ನ ಕೊಡುವಂಥದ್ದನ್ನ ನಾವು ನೋಡ್ತೀವಿ. ಅಂದ್ರೆ ಸ್ವಯಂ ಪ್ರಯತ್ನದಿಂದ ತನ್ನ ಕೆರಿಯರ್ ಅನ್ನ ಹೆಚ್ಚಿಸಿಕೊಂಡು ಹಠಾತ್ತನೆ ಹೆಸರು ಮತ್ತು ಕೀರ್ತಿಯನ್ನ ಹೊಂದಿದಂತಹ, ಕೀರ್ತಿಯನ್ನ ಗಳಿಸಿದಂತವರು ಈ ಸಮಯದಲ್ಲಿ ದರ್ಶನ್ ಅವರಾಗಿರ್ತಾರೆ. ಮತ್ತೆ ಸದ್ಗುಣಗಳಿಗೆ, ಆಧ್ಯಾತ್ಮಿಕ ವಿಚಾರಗಳಿಗೆ, ಧರ್ಮ ಕಾರ್ಯಗಳಿಗೆ ತಮ್ಮ ಹಣವನ್ನ ವ್ಯಯವನ್ನ ಮಾಡ್ತಾರೆ ಅನ್ನುವಂಥದ್ದು ಈ ರಾಹು ದಶಾ ಕಾಲದಲ್ಲಿ ನೋಡ್ಬೋದು. ಮತ್ತೆ ಕುಜ 7, 8, 12ನೇ ಮನೆಗಳ ಅಧಿಪತಿ ಕೂಡ ಆಗಿರೋದ್ರಿಂದ ರಾಹು ಕುಜನ ನಕ್ಷತ್ರದಲ್ಲಿ ಇದ್ದು ಶುಕ್ರನ ಉಪ ಅಧಿಪತಿ ಆಗಿರೋದ್ರಿಂದ, ಶುಕ್ರ ಇಲ್ಲಿ 1, 6, 10ನೇ ಮನೆಗಳನ್ನ ಹೊಂದಿರೋದ್ರಿಂದ ಇಲ್ಲೂ ಕೂಡ ಹೆಚ್ಚು ಈ ಕೀರ್ತಿಗೆ ಅನುಗುಣವಾಗಿ ತನ್ನ ಕೆರಿಯರ್ ಅನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಹೆಸರುಗಳನ್ನ ಹೊಂದಲು, ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಹಠಾತ್ತನೆ ಹಣವನ್ನ ಗಳಿಕೆಯನ್ನ ಮಾಡುವಂತ ವಿಚಾರದಲ್ಲಿ ಇವರು ತಮ್ಮ ಜೀವನವನ್ನ ಮುಡುಪಾಗಿಸ್ಕೊಂಡಿದ್ದಾರೆ. ಇದೇ ಸಮಯದಲ್ಲಿ 7, 8 ಮತ್ತು 12ನೇ ಮನೆಯ ಅಧಿಪತಿಯಾದಂತಹ ಈ ಕುಜ ತನ್ನ ಪ್ರಭಾವವನ್ನು ಹೊಂದಿರತಕ್ಕಂಥದ್ದಾಗಿರೋದ್ರಿಂದ ಈ ಸಮಯದಲ್ಲಿಯೂ ಕೂಡ ಇವರು ಅತ್ಯಂತ ಕೋಪಿಷ್ಠರು,
ತಮ್ಮ ಅಹಂಕಾರದ ನಡತೆಯನ್ನ ಹೊಂದಿದವರು. ಮೂಲತಃವಾಗಿ ಪ್ರತಿ ವ್ಯಕ್ತಿಗೂ ಕೂಡ ಒಳ್ಳೆತನ ಅನ್ನುವಂಥದ್ದು, ಕೆಟ್ಟತನ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಇರೋ ಅಂಥದ್ದು. ಈ ಸಮಯಕ್ಕಾಗಲೇ ಇವರು ಕೆಲವು ದುಶ್ಚಟಗಳಿಗೆ ಒಳಗಾಗಿದ್ದರು ಎನ್ನುವಂಥದ್ದನ್ನ ನಾವು ಕೂಡ ಕಾಣ್ಬೋದಾಗಿರುತ್ತೆ. ಸಣ್ಣ ಪುಟ್ಟ ಎಲ್ಲರೂ ಕೂಡ ತಪ್ಪು ಮಾಡೋ ಅಂತವ್ರೆ, ಆದ್ರೆ ಇವರಲ್ಲೂ ಕೂಡ ಆಧ್ಯಾತ್ಮಿಕ ವಿಚಾರಗಳು, ಧರ್ಮ ಕಾರ್ಯಗಳಲ್ಲಿ ಕೂಡ ಇವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಅಂತ ಹೇಳ್ಬಿಟ್ಟು ಈ ಜಾತಕದ ಮುಖೇನ ಹೇಳ್ಬೋದಾಗುತ್ತೆ. ನಂತರ ಈ 21/3/2011 ನಂತರ ಈ ಗುರುದಶ ಅನ್ನೋಂಥದ್ದು ಪ್ರಸ್ತುತವಾಗಿಯೂ ಕೂಡ ಇದೆ. 2011 3ನೇ ತಿಂಗಳಲ್ಲಿ ಪ್ರಾರಂಭವಾಗಿರುವಂಥದ್ದು. ಇದು ಸರ್ವೇ ಸಾಮಾನ್ಯವಾಗಿ 16 ವರ್ಷಗಳು ಇರೋವಂಥದ್ದು. ಈಗ ಮುಂದೆ ಬರ್ತಕ್ಕಂಥ 2027 3ನೇ ತಿಂಗಳು ಅಂದ್ರೆ 21 ಮಾರ್ಚ್ 2027 ಕೂಡ ಈ ಗುರುದಶ ಅನ್ನುವಂಥದ್ದು ಇರೋವಂಥದ್ದು. ಈ ಸಮಯದಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ನಾನು ಈ ವಿಡಿಯೋದಲ್ಲಿ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನ ಆಧಾರವಾಗಿ ಇಟ್ಕೊಂಡು ಮತ್ತೆ ಅದರಿಂದ ಆದಂತಹ ಪರಿಹಾರಗಳು ಅಥವಾ ಅದರಿಂದ ಆದಂತಹ ಸನ್ನಿವೇಶಗಳನ್ನ ನಿಮಗೆ ವಿಶ್ಲೇಷಣೆಯನ್ನ ಮಾಡ್ತಾ ಈಗ ನಡೀತಾ ಇರತಕ್ಕಂತಹ ವಿಚಾರಗಳು ಮತ್ತೆ ಮುಂದೆ ನಡೀತಕ್ಕಂತಹ ವಿಚಾರಗಳನ್ನ ಆಧರಿಸಿ ಈ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೇನೆ. ಪ್ರಮುಖವಾಗಿ ಗುರುದಶಾ ಕಾಲದಲ್ಲಿ ನಮಗೆ ತಿಳಿದಿರ್ತಕ್ಕಂಥದ್ದು ಒಂದು ಇಶ್ಯೂ ಆಯ್ತು. ತಮ್ಮ ಹೆಂಡತಿಯ ಮುಖಾಂತರ ಒಂದು ಇಶ್ಯೂ ಆಗಿದೆ. ಅದು 9/9/2011 ನಡೆದಿರೋ ಅಂಥದ್ದು. ಹೆಂಡತಿಗೆ ಕಿರುಕುಳ ಕೊಟ್ರು ಅಂತ ಹೇಳ್ಬಿಟ್ಟು ಕಾನೂನು ಬಂಧನಕ್ಕೆ ಒಳಪಡ್ತಾರೆ. ಅಂದಾಜು 14 ದಿನಗಳ ಕಾಲ ಕಾನೂನು ಬಂಧನಕ್ಕೆ ಒಳಗಾಗ್ತಾರೆ. ಈ ಸಮಯದಲ್ಲಿ ಗುರು ದಶ ನಡೀತಾ ಇದ್ದು, ಗುರು ಭುಕ್ತಿಯಲ್ಲಿ ಶನಿ ಅಂತರ್ಭುಕ್ತಿ ನಡೀತಾ ಇತ್ತು. ಧರ್ಮ ಕಾರ್ಯದಲ್ಲಿ ಇದ್ದದ್ರಿಂದ ಮತ್ತೆ ಹಲವಾರು ಗಣ್ಯ ವ್ಯಕ್ತಿಗಳ ಮಾತುಗಳನ್ನ ಕೇಳಿ ತಾವುಗಳು ನ್ಯಾಯಸಮ್ಮತವಾದಂತಹ ವಿಚಾರಗಳನ್ನ ತಮ್ಮಲ್ಲಿ ಅಳವಡಿಸಿಕೊಂಡು ಪಶ್ಚಾತ್ತಾಪವನ್ನ ಹೊಂದಿ ತಮ್ಮ ತಪ್ಪಿನ ಅರಿವಾದ್ದರಿಂದ ನ್ಯಾಯಪರವಾಗಿ ತಾವು ನಡೆದುಕೊಂಡು ಮುಂದೆ ಹೋಗ್ತೀವಿ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ತಮ್ಮ ಅಭಿಮಾನಿಗಳಲ್ಲೂ ಕೂಡ ಕ್ಷಮೆಯನ್ನ ಯಾಚಿಸುತ್ತಾ ತಮ್ಮ ಈ 14 ದಿನದ ಬಂಧನವನ್ನ ಮುಕ್ತಾಯಗೊಳಿಸಿಕೊಳ್ಳಿಕ್ಕೆ ಈ ಸಮಯ ಕೂಡ ಕಾರಣ ಆಯ್ತು. ಈ ಸಮಯದಲ್ಲಿ ಇದ್ದಂಥದ್ದು ಶನಿಯ ಅಂತರ್ಭುಕ್ತಿ ಕಾಲ ನಡೀತಾ ಇರೋಂಥದ್ದು. ನಾನು ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನ ತಿಳಿಸ್ತಾ ಇದ್ದೇನೆ. ಈ ದರ್ಶನ್ ಅವರಿಗೆ ಅತ್ಯಂತ ಕಷ್ಟಕರ ಕಾಲವನ್ನ ಕೊಡಲಿಕ್ಕೆ 4 ಗ್ರಹಗಳು ಪ್ರಮುಖವಾಗಿ ಕಾರಣ ಆಗಿರುವಂಥದ್ದು. ಪ್ರಮುಖವಾಗಿ ಚಂದ್ರ, ಕುಜ, ಬುಧ ಮತ್ತೆ ಗುರು ಗ್ರಹಗಳು ಅತ್ಯಂತ ಕಷ್ಟವಾದಂತಹ ಸನ್ನಿವೇಶಗಳನ್ನ ತಂದು ಕೊಡ್ತವೆ. ಹಾಗಾಗಿ ಈ ಚಂದ್ರ, ಕುಜ, ಬುಧ ಮತ್ತೆ ಗುರುಗ್ರಹ ಇವಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಇವರು ಸದಾ ಕಾಲ ಮಾಡ್ಕೊಳ್ಳೋದ್ರಿಂದ ಇವರು ಯಶಸ್ಸಿನ ಹಾದಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗುವಂಥದ್ದು. ಚಂದ್ರ ಇಲ್ಲಿ 8 3ನೇ ಮನೆಗೆ ಮತ್ತೆ 8ನೇ ಮನೆಗೆ ಅಧಿಪತಿ ಆಗಿರೋದ್ರಿಂದ 8ನೇ ಮನೆಯಲ್ಲಿ ಸ್ಥಿತನಾಗಿರುವಂಥದ್ದು. ಅಂದ್ರೆ ಮಾಧ್ಯಮಗಳ ಮುಖೇನ ತಾವು ಆಡ್ತಕ್ಕಂತಹ ಮಾತುಗಳಿಂದ, ತಮಗಿರ್ತಕ್ಕಂತಹ ಈ ರೋಷದಿಂದ ಅಥವಾ ಕೋಪದಿಂದ ತಮ್ಮ ನೆರೆಹೊರೆಯವರಿಂದಲೇ ಇವರು ಹೆಚ್ಚು ಕಷ್ಟಗಳಿಗೆ ಒಳಗಾಗುವಂಥದ್ದು, ಕೋಪಕ್ಕೆ ಗುರಿಯಾಗುವಂಥದ್ದು, ಮನಸ್ಥಿತಿಯನ್ನ ಈ ಮಾತುಗಳ ಮುಖೇನ ಕೆಡಿಸ್ಕೊಳ್ಳೋ ಅಂಥದ್ದನ್ನ ನಾವು ಚಂದ್ರನ ಈ ಪ್ರಭಾವದಿಂದ ಕಾಣ್ಬೋದು. ಮತ್ತೆ ಕುಜ 7, 8, 12ಗಳ ಮನೆಗಳಿಗೆ ಅಧಿಪತಿಯಾಗಿದ್ದು ಈ ಸಂಬಂಧಗಳನ್ನು ಹೊಂದಿರೋದ್ರಿಂದ ಕುಜ ಮನಸ್ಸಿನಲ್ಲಿ ಬರ್ತಕ್ಕಂತಹ ಎಲ್ಲಾ ಭಾವನೆಗಳನ್ನ ನಿಗ್ರಹಿಸಿಕೊಳ್ಳಲು, ಕೋಪ ಹತಾಶೆಗಳನ್ನ ತಡೆದುಕೊಳ್ಳಲು ವ್ಯವಸ್ಥೆ ಅಥವಾ ಅದಕ್ಕೆ ಸವಾಲುಗಳನ್ನಾಗಿ ಎದುರಿಸ್ಲಿಕ್ಕೋಸ್ಕರ ತಾನು ದುಶ್ಚಟಗಳಿಗೆ ದಾಸನಾಗಂಥದ್ದು, ದುಶ್ಚಟದ ವ್ಯಕ್ತಿಗಳನ್ನ ಸಂಘವನ್ನ ಮಾಡ್ತಕ್ಕಂಥದ್ದು, ಹೆಚ್ಚು ಅವರೊಂದಿಗೆ ಒಡನಾಟವನ್ನ ಹೊಂದುವಂಥದ್ದನ್ನ ನಾವು ಈ ಸಮಯದಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ಬುಧನೂ ಕೂಡ ಈ ವಿಚಾರದಲ್ಲಿ 2 ಮತ್ತೆ 5ನೇ ಮನೆಯ ಅಧಿಪತಿಗಳಾಗಿ 8ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ 2 ಮತ್ತೆ 5ನೇ ಮನೆಗಳು ಮಾತುಗಾರಿಕೆ, ಕುಟುಂಬದ ವಿಚಾರದಲ್ಲಿ ಗೊಂದಲ, ಕುಟುಂಬದೊಂದಿಗೆ ವಿರಸ ಆಗುವಂಥದ್ದು, ರಾಜನಂತೆ ಜೀವನ ಮಾಡುವಂತಹ ಕಲೆ ಇದ್ದರೂ ಕೂಡ
ಸಣ್ಣ ಪುಟ್ಟ ಅಪರಾಧಗಳಿಂದ ತನ್ನ ವ್ಯಕ್ತಿತ್ವವನ್ನ ಕಳೆದುಕೊಳ್ಳುವಂಥದ್ದು ಅಥವಾ ಅವಮಾನಗಳನ್ನ ಹೊಂದುವಂಥದ್ದು, ಹಠಾತ್ ಆಗಿ ಅನಿರೀಕ್ಷಿತ ಘಟನೆಗಳನ್ನ ಹೊಂದುವಂಥದ್ದನ್ನ ನಾವು ಈ ಬುಧನ ವಿಚಾರದಲ್ಲಿ ನೋಡುವಂಥದ್ದಾಗಿರುತ್ತೆ. ನಂತರ ಗುರು ಕೂಡ 12ನೇ ಮನೆಯಲ್ಲಿ ಸ್ಥಿತರಾಗಿರುವಂಥದ್ದು. 8 ಮತ್ತೆ 11ನ ಮನೆಯ ಅಧಿಪತಿಯಾಗಿ 12ನೇ ಮನೆಯಲ್ಲಿ ಇರೋದ್ರಿಂದ ಅನಿರೀಕ್ಷಿತ ಘಟನೆಗಳಿಂದ ಲಾಭವಾಗುವಂಥದ್ದು, ಆ ಲಾಭವಾದಂತಹ ವಿಚಾರಗಳಿಂದ ಹೆಚ್ಚು ಹೆಚ್ಚು ಖರ್ಚುಗಳನ್ನ ಮಾಡುವಂಥದ್ದು, ಯಶಸ್ವಿಯಾದರೂ ಸಹ ಹೆಚ್ಚು ಖರ್ಚುಗಳನ್ನ ಮಾಡುವಂಥದ್ದು, ತಾನು ದುಡಿದದ್ದನ್ನೆಲ್ಲ ಕಳೆಯುವಂಥದ್ದು, ಕೆಟ್ಟ ಘಟನೆಗಳಿಗೆ ತಾನು ತನ್ನ ವ್ಯಕ್ತಿತ್ವವನ್ನ ಹಾಳು ಮಾಡಿಕೊಳ್ಳುವಂಥದ್ದು